ಸಿಂಹರಾಶಿ ಅಹಂಭಾವವನ್ನು ದೂರ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ನಾನು ನಾನೇ ಅನ್ನುವಂತಹ ಭಾವನೆಗಳು ದೂರವಾದರೆ ನಿಮ್ಮ ವ್ಯವಹಾರದಲ್ಲಿ ನಿಮಗೆ ಒಂದಷ್ಟು ಅನುಕೂಲವಾಗುತ್ತೆ. ಜನ ನಿಮಗೆ ಸಹಕರಿಸ್ತಾರೆ, ನಿಮ್ಮ ಜೊತೆಯಲ್ಲಿ ಜನ ಇರ್ತಾರೆ ಅನ್ನುವಂಥದ್ದು. ನಾನೇ ಅನ್ನುವಂತಹ ಭಾವನೆ ಹೆಚ್ಚಾದಾಗ ಎಲ್ಲ ನಿಮ್ಮಿಂದ ದೂರವಾಗ್ತಕ್ಕಂತಹ ಸಾಧ್ಯತೆ. ಮನೆಯ ಮಾರಾಟವಾಗಲಿ ಖರೀದಿಯಾಗಲಿ ಇಂತಹ ವಿಚಾರಗಳಿಗೆ ಇದು ಸೂಕ್ತವಾದಂತಹ ಸಮಯ ಅಲ್ಲ ಅನ್ನುವಂಥದ್ದು ಗೊತ್ತಿರಬೇಕು. ಹಿಂದಿನ ಸಾಲ ತೀರೋದಕ್ಕೆ ಅವಕಾಶ ಇದೆ. ಯಾವುದೋ ಉದ್ದೇಶದಿಂದ ಸಾಲ ಮಾಡಿದರೆ ಸಾಲವನ್ನು ಮಾಡಿದಂಥವರಿಗೆ ಮುಖ್ಯವಾಗಿ ಆ ಸಾಲವನ್ನು ಹಿಂದಿರುಗಿಸಿ ಕೊಡತಕ್ಕಂತಹ ಒಂದು ಯೋಗ್ಯತೆ ಈ ದಿವಸ ಬರುತ್ತೆ. ಅಂದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅನುಕೂಲವಾಗುತ್ತೆ ಅನ್ನುವಂಥದ್ದು. ಪ್ರಭಾವಿ ವ್ಯಕ್ತಿಗಳಿಂದ ನಿಮ್ಮ ನೈಜ ಸಂಪತ್ತು ವೃದ್ಧಿಯಾಗುತ್ತೆ. ಇದರ ಅರ್ಥ ನಿಮ್ಮ ಆಸ್ತಿ ಪಾಸ್ತಿ ಏನಾದರೂ ಇರಬಹುದು, ಅದಕ್ಕೆ ಯಾರೋ ಸಮಾಜದಲ್ಲಿ ಹೆಸರನ್ನು ಮಾಡಿರತಕ್ಕಂಥವರು, ರಾಜಕಾರಣಿಗಳು, ಸಾಧಕರು ಇವರೆಲ್ಲ ನಿಮಗೆ ಒಂದಷ್ಟು ಪ್ರೋತ್ಸಾಹವನ್ನು ಮಾಡೋದರಿಂದ, ಸಹಾಯವನ್ನು ಮಾಡೋದರಿಂದ ನಿಮ್ಮ ಆಸ್ತಿಯಲ್ಲಿ ವೃದ್ಧಿ ಅನ್ನುವಂಥದ್ದನ್ನು ಕಾಣಬಹುದು. ತೊಂದರೆಗೆ ಪರಿಹಾರವನ್ನು ಹುಡುಕ್ತಕ್ಕಂತಹ ನಿಮ್ಮ ಧೈರ್ಯವನ್ನು ಮೆಚ್ಚಿಕೊಳ್ಬೇಕು. ಏನೇ ಸಮಸ್ಯೆ ಇದ್ದರೂ ಕೂಡ ನಾನು ಅದನ್ನು ಗೆದ್ದು ಬರ್ತೀನಿ ಅಂತಕ್ಕಂತಹ ಮಾನಸಿಕವಾದ ಸ್ಥಿರತೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿ ಕೆಲಸವನ್ನು ಮಾಡುತ್ತೆ. ಕೆಲಸ ಅಥವಾ ವೃತ್ತಿಯಲ್ಲಿ ಒಂದು ರೀತಿಯ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶ ಇದೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಮಕ್ಕಳ ಆರೋಗ್ಯದ ಬಗ್ಗೆ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಹರಿಸಬೇಕು. ಏನೋ ತಾತ್ಸಾರ ಮಾಡಿ ಅದು ಸರಿಯಾಗುತ್ತೆ ಅನ್ನುವಂತಹ ಭಾವನೆಗಳಿದ್ದಾಗ ದೊಡ್ಡ ಮಟ್ಟದ ತೊಂದರೆಯನ್ನು ಅನುಭವಿಸ್ತೀರಿ. ವೃತ್ತಿಯಲ್ಲಿ ಗಣನೀಯವಾದಂತಹ ಲಾಭವನ್ನು ಪಡೆಯುವುದಕ್ಕೆ ಅವಕಾಶಗಳಾಗತ್ತೆ. ಆದರೆ ಭಗವಂತನ ಅನುಗ್ರಹ, ನಮ್ಮ ಅದೃಷ್ಟದ ಜೊತೆಗೆ ನಮ್ಮ ಪ್ರಯತ್ನವೂ ಕೂಡ ಪ್ರಾಮಾಣಿಕವಾಗಿರಬೇಕು. ಆಗ ಮಾತ್ರ ಲಾಭವನ್ನು ಗಳಿಸಲಿಕ್ಕೆ ಅನುಕೂಲವಾಗುತ್ತೆ. ಲಾಭ ಬರುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಯಾವ ಲಾಭವೂ ಬರೋದಿಲ್ಲ. ನಮ್ಮ ಪ್ರಯತ್ನಗಳು ನಿರಂತರವಾಗಿ ಬೇರೆ ಯಾರಿಗೂ ಕೂಡ ತೊಂದರೆ ಆಗದೇ ಇರೋ ಹಾಗೆ, ಸಮಾಜಕ್ಕೆ ಕೆಟ್ಟ ಅಥವಾ ತಪ್ಪು ಸಂದೇಶಗಳು ಹೋಗದೇ ಇರೋ ಹಾಗಿದ್ದರೆ ಅದು ನಿಮಗೆ ಒಳ್ಳೆಯದಾಗಿ ಪರಿಣಾಮವನ್ನು ಬೀರುತ್ತೆ. ಅಂದುಕೊಂಡಂತಹ ಕೆಲಸಗಳು ಬಹಳ ಸುಲಭವಾಗಿ ನೆರವೇರತಕ್ಕಂತಹ ದಿವಸ ಇದು. ಕೋಪವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಬೇಕು. ಯಾವಾಗ ನಾವು ಅಂದುಕೊಂಡಂತಹ ಕೆಲಸಗಳು ಸರಾಗವಾಗಿ ಆಗುತ್ತೋ, ಕೈಯಲ್ಲಿ ಹಣ ಓಡಾಡುತ್ತೋ, ಅಥವಾ ಇನ್ಯಾವುದೋ ಅಧಿಕಾರಿಗಳ ಒಂದು ಮಾರ್ಗದರ್ಶನವೋ ಸಹಾಯವೋ ನಮಗೆ ಸಿಕ್ಕುತ್ತೋ, ಬೆಂಬಲ ಅವ್ರದ್ದು ಸಿಕ್ಕುತ್ತೋ, ಆಗ ನಮ್ಮ ದರ್ಪ ಹೆಚ್ಚಾಗ್ತಕ್ಕಂಥದ್ದು. ಅದು ನಮಗೆ ಗೊತ್ತಿಲ್ಲದೆ ಆಗುವಂಥದ್ದು ಕೂಡ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸ್ನೇಹಿತರ ಬೆಂಬಲ ನಿಮಗೆ ಅನುಕೂಲವನ್ನು ಮಾಡುತ್ತೆ. ಬೇರೆಯವರ ಜೊತೆಯಲ್ಲಿ ಸೇರಿಕೊಂಡು ಯಾವ ವ್ಯವಹಾರವನ್ನು ಮಾಡಬೇಡಿ. ಇದರ ಅರ್ಥ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ನಿಮಗೆ ಆಗಿ ಬರೋಲ್ಲ. ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಮುಂದುವರಿಬೇಕಾದಂಥದ್ದು. ಮಹಾಕಾಳಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ನಿಮ್ಮ ಸಾಮರ್ಥ್ಯದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ಯಾವುದೋ ಒಂದು ಕೆಲಸ, ಒಂದು ಜವಾಬ್ದಾರಿಯನ್ನು ನಿಮಗೆ ವಹಿಸಿದರೆ ಅಥವಾ ನಿಮ್ಮ ಪಾಲಿಗೆ ಅದು ಬಂದರೆ ಅದನ್ನು ಪರಿಪೂರ್ಣ ಮಾಡ್ತಕ್ಕಂತಹ ಯೋಗ್ಯತೆ, ಅರ್ಹತೆ, ಸಾಮರ್ಥ್ಯ ಎಲ್ಲವೂ ಕೂಡ ನಿಮಗಿರುತ್ತೆ. ಆದರೆ ನೀವು ಅದನ್ನು ಅರ್ಥಕೊಳ್ಬೇಕು. ನಾನು ಈ ಕೆಲಸವನ್ನು ಮಾಡಿ ಮುಗಿಸಬಲ್ಲೆ ಅನ್ನುವಂಥದ್ದು ನಿಮಗೆ ಮೊದಲು ಗೊತ್ತಾಗಬೇಕಾದಂಥದ್ದು. ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಮನೆಯಿಂದ ಹೊರಗಡೆ ಹೋಗಿ ಬೇರೆ ಊರಿಗೆ ಪ್ರಯಾಣವನ್ನು ಮಾಡಿ. ಆಗ ನಿಮ್ಮ ಮಾನಸಿಕವಾದಂತಹ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಬದಲಾಗುತ್ತೆ. ನಿಮ್ಮ ಒರಟುತನ ದಾಂಪತ್ಯದಲ್ಲಿ ಬಿರುಕನ್ನು ಮೂಡಿಸುತ್ತೆ. ಮನೆಯಲ್ಲಿ ಎಷ್ಟು ಸೌಜನ್ಯದಿಂದ ಸೌಮ್ಯವಾಗಿ ವರ್ತಿಸಬೇಕೋ ಅದೇ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು. ಜನರಿಂದ ನಿಮಗೆ ಅವಮಾನವಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚು. ಇದಕ್ಕೆಲ್ಲ ನಿಮ್ಮ ಗುಣಸ್ವಭಾವಗಳೇ ಕಾರಣ ಅಂತ ಹೇಳಬೇಕು. ತಂದೆಯವರಿಂದ ನಿಮಗೆ ವಿಶೇಷವಾದಂತಹ ಸಹಾಯ ಆಗುವಂಥದ್ದಿದೆ. ಪ್ರೇಮ ವಿವಾಹವಾದಂಥವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ. ಲವ್ ಮ್ಯಾರೇಜ್ ಮಾಡಿಕೊಂಡಿದ್ದಂಥವರು ಈ ದಿವಸ ಸ್ವಲ್ಪ ಮಟ್ಟಿಗೆ ಸಾಂಸಾರಿಕವಾದಂತಹ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು. ವಿಶೇಷವಾಗಿ ನಾಗನಿಗೆ, ಸುಬ್ರಹ್ಮಣ್ಯ ಸ್ವಾಮಿಗೆ ಅರಿಶಿಣದ ನೀರಿನಿಂದ ಅಭಿಷೇಕವನ್ನು ಮಾಡಿಸುವಂಥದ್ದು ಒಳ್ಳೆಯದು. ಇದರಿಂದ ನಿಮ್ಮಲ್ಲಿರ್ತಕ್ಕಂತಹ ಏನೋ ವೈರುಧ್ಯ ಉಪಶಮನವಾಗುತ್ತೆ ಅನ್ನುವಂಥದ್ದು ಶುಭವಾಗಿ. ವೃಶ್ಚಿಕ ರಾಶಿ ಕ್ರೀಡಾಪಟುಗಳಿಗೆ ಸಿಹಿ ಸುದ್ದಿ ಸಿಕ್ಕುವಂತಹ ದಿವಸ. ಮಾತಿನಿಂದ ಮಾನಸಿಕವಾಗಿ ತುಂಬ ಹಿಂಸೆಯನ್ನು ಪಡ್ತೀರಿ. ಅದರಿಂದ ನಿಮ್ಮ ಕೋಪ ಹೆಚ್ಚಾಗ್ತಕ್ಕಂಥದ್ದು. ಇದನ್ನು ಸ್ವಲ್ಪ ತಾಳ್ಮೆಯಿಂದಲೇ ಎದುರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಆಧ್ಯಾತ್ಮಿಕ ನಾಯಕರ ಮಾರ್ಗದರ್ಶನ ನಿಮಗೆ ಸಿಕ್ಕುವಂಥದ್ದು.
ಧರ್ಮ ಮುಖಂಡರು ಅಥವಾ ಧಾರ್ಮಿಕ ಮುಖಂಡರು ನಿಮಗೊಂದಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಅದನ್ನು ಪಾಲಿಸುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಅಗತ್ಯಕ್ಕಿಂತ ಹೆಚ್ಚಾಗಿ ಯಾವ ವಿಷಯದಲ್ಲೂ ಕೂಡ ಏನನ್ನು ನಿರೀಕ್ಷೆ ಮಾಡಬೇಡಿ. ಎಷ್ಟು ನಿಮಗೆ ಬರಬೇಕೋ, ಎಷ್ಟು ಸಂದಾಯವಾಗಬೇಕೋ ಅಷ್ಟು ಆಗೇ ಆಗುತ್ತೆ. ಅದಕ್ಕಿಂತ ಮೀರಿ ನೀವು ನಿರೀಕ್ಷೆ ಮಾಡಿದರೆ ಅದು ತಪ್ಪಾದೀತು. ಈ ದಿವಸ ನೈಜವಾಗಿ ವರ್ತಿಸಿ, ಸ್ವಾಭಾವಿಕವಾಗಿರಿ. ನಾಟಕೀಯವಾದಂತಹ ಯಾವ ಬುದ್ಧಿಯೂ ಯಾವ ಪ್ರದರ್ಶನವೂ ಕೂಡ ಬೇಡ. ಅದು ಬೇರೆಯವರಿಗೆ ಗೊತ್ತಾದಾಗ ನಿಮಗೆ ದೊಡ್ಡ ಮಟ್ಟದ ಅವಮಾನವಾಗುತ್ತೆ, ಜೊತೆಗೆ ಇರತಕ್ಕಂತಹ ಮರ್ಯಾದೆಯನ್ನು ಕಳ್ಕೊಳ್ತೀರಿ ಅನ್ನುವಂಥದ್ದು ಮುಖ್ಯ. ಇಲ್ಲಿ ಬೇರೆಯವರಿಗೆ ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿ ಹೋಗಿ ನೀವು ತೊಂದರೆಗೆ ಸಿಗಹಾಕ್ಕೊಳ್ತೀರಿ. ಇದು ಬೇಕಾ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ, ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ.